ಹಾಲಾಪ್ನೆ ಕೊಟ್ಬಿಡಿ ಫಸ್ಟ್ ಹಾಲಾಪ್ನೆ ಕೊಟ್ಬಿಡಿ. ಹಾಲಪ್ನೆ ಏಕಿ ಶೋಧನೆಯೋ ದೇವಾ ದೇವಾ ಶ್ರೀದೇವಾ ಏನು ತಪ್ಪು ಮಾಡಿದನೆಂದು ನೀ ಕಾಡುವೆ, ಏನು ತಪ್ಪು ಮಾಡಿದನೆಂದು ನೀ ಕಾಡುವೆ. ನಿನ್ನ ಭಕ್ತನಾದ ಮೇಲೆ ಶನಿ ದೇವಾ ಮಹಾದೇವಾ, ಶನಿ ದೇವಾ ಮಹಾದೇವಾ, ಏನು ತಪ್ಪು ಮಾಡಿದನೆಂದು ನೀ ಕಾಡುವೆ. ಬಂದನಾದ ಮೇಲೆ ದೇವಾ ಮಹಾದೇವಾ, ದೇವಾ ಮಹಾದೇವಾ. ನಿನ್ನ ಪೂಜೆಯಲ್ಲೇ ಕಾಲ ನಾಗಳೆಯುವೆ, ನಿನ್ನ ಭಕ್ತ ಭಾವ ನಿನಗೆ ಮುಟ್ಟದೆ. ನಿನ್ನ ಪೂಜೆಯಲ್ಲೇ ಕಾಲ ನಾಗಳೆಯುವೆ, ನನ್ನ ಭಕ್ತಿ ಭಾವ ನಿನಗೆ ಮುಟ್ಟದೆ. ಗೊಂದಿರುವೆ ಗೊಂದಿರುವೆ ಶನಿದೇವರೇ, ಗೊಂದಿರುವೆ ಗೊಂದಿರುವೆ ಶನಿದೇವರೇ. ಎಲ್ಲಿಗೆ ನೋಡು ಎಲ್ಲಿಗೆ ನೋಡುವೆ ಕರುಣಾಡ ಮಾಡಿದನೆಲ್ಲೋ ನೀ ಕಾಡುವೆ. ನಿನ್ನ
ಕಾಡಿ ಸತ್ಯ ಪರಿಪಾಲಕನಾದ ನನಗಿ ಬರಿ ನಿತ್ಯ ಕಾಣಿಕೆಯೇ ಕಿಳಿಯ ಕಾರಿ ದುಷ್ಟರ ಮುಳಿ ಮುಳಿ ಮಾಡದೆ ಸುಮ್ಮನೆ ಬಿಟ್ಟಿರುವೆ ದುಷ್ಟರ ಮುಳಿ ಮುಳಿ ಮಾಡದೆ ಸುಮ್ಮನೆ ಬಿಟ್ಟಿರುವೆ ಕಷ್ಟವ ಪಡಿಸುತ್ತ ಎಲ್ಲರ ಗಾಡಿ ದುಷ್ಟರ ಮುಳಿ ಮುಳಿ ಮಾಡದೆ ಸುಮ್ಮನೆ ಬಿಟ್ಟಿರುವೆ ಕಷ್ಟವ ಪಡಿಸುತ್ತ ಎಲ್ಲರೂ ಕಾಡಿರುವೆ ಭಕ್ತರನು ಪ್ರೀತಿಯಲ್ಲಿ ಕಾಪಾಡುತ್ತ ನಿನ್ನ ಭಕ್ತರನು ಪ್ರೀತಿಯಲ್ಲಿ ಕಾಪಾಡುತ್ತ ಮಾಡಿದನೆಂದು ಕಾಡುವೆ ನಿನ್ನ ಭಕ್ತನಾದ ಮೇಲೆ ದೇವ ಮಹಾದೇವ ದೇವ ಮಗದೇವ ಓಡಾಡುತ್ತಾ ಓಡಿರ್ತಿರ್ಬೇಕಾದ್ರೆ ಈ ಶಬ್ದ ಲಕ್ಷ್ಮೀದೇವಿ ಕೇಳಿಸ್ಬಿಡುತ್ತೆ. ಆ ಅಂದಣವನ್ನ ಅಂದರೆ ಆ ಪಲ್ಲಕ್ಕಿಯನ್ನು ಗೊತ್ತಿದ್ದಂಥ ಸೇವಕರಿಗೆ ಹೇಳ್ತಿಲ್ಲಪ್ಪ ಸ್ವಲ್ಪ ನಿಲ್ರೋ. ಯಾಕಮ್ಮ ಅತ್ತ ನೋಡಿ ಯಾರೋ ಅಮ್ಮ ಹಬ್ಬ ಅಂತ ಕೂಗ್ತಾ ಇದ್ದಾರೆ. ಅವರು ಕೂಗಿದಾಗ ನನಗೆ ಕಲ್ಲು ಕಿತ್ತು ಬರುವಷ್ಟು ನೋವಾಗುತ್ತೆ. ಅವ್ರು ಯಾರು ಅಂತ ನೋಡೋಣ. ತಾಯಿ ಏನು ಹೇಳ್ತಾ ಇದೀಯಾ? ಈ ಕಾಡಿನಲ್ಲಿ ಒಳ್ಳೆಯವರೋ ಕೆಟ್ಟವರು ಅಮ್ಮ ಅಂತ ಕೂಗ್ತಾರೆ, ಬಾಗಿಲು ತೆಗಿಸ್ತಾರೆ, ಅವ್ರನ್ನೇ ಕೊಲೆ ಮಾಡ್ತಾರೆ. ಅಂತ ಕಾಲ ಇದು. ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ನಡಿ, ನಮ್ಮ ದಾರಿ ಹೋಗೋಣ. ಇಲ್ಲಪ್ಪ, ಕಂಡರು ಕಾಣದ ಹಾಗೆ ಕಷ್ಟದಲ್ಲಿರೋರನ್ನ ಬಿಟ್ಟು ಹೋಗ್ತಕ್ಕಂಥ ಹೆಣ್ಣು ನಾನಲ್ಲ. ನಾನು ಯಾರು ಅಂತ ಅವ್ರು ನೋಡಲೇಬೇಕು. ನಿಲ್ಲಿ ಎಂಬುದಾಗಿ ಆ ಅಂದಣವನ್ನು ಪಲ್ಲಕ್ಕಿಯನ್ನು ಕೆಳಗಿಳಿಸಿ ಸೇವಕರ ಸಹಾಯದಿಂದ ಆ ಲಕ್ಷ್ಮೀದೇವಿ ಆ ಶಬ್ದ ಬಂದ ಕಡೆಗೆ ಓಡೋಡಿ ಬರ್ತಾ ಇದ್ದಾಳೆ. ಅಯ್ಯೋ ಯಾರಪ್ಪ, ಎಲ್ಲಿದ್ದೀರಾ? ಹುಡುಕಾಡ್ಕೊಂಡು ಬಂದ್ರೆ ಅಮ್ಮ ಅಪ್ಪ ಅಮ್ಮ ಎರಡು ಕೈ ಎರಡು ಕಾಲಿಲ್ಲ. ಆ ಶಿಲೆಗೂ ಆ ಕೈ ಕಾಲಿಗೂ ಸೀಲು ಮಾಡದಂತೆ ಆ ರಕ್ತ ಎಪ್ಪುಗಟ್ಟಿಬಿಟ್ಟಿದೆ. ಎತ್ತ ಒಳಗೆ ಯತ್ನವಿಲ್ಲ. ನೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ. ಆ ರೋಗದ ಬಾಧೆಯನ್ನು, ಆ ಗಾಯದ ಸಂಕಟವನ್ನು ತಡೆಯಲಾರದ ವಿಕ್ರಮ ಅಮ್ಮ ಅಪ್ಪ ಅನ್ನುತ್ತಿದ್ದರೆ ಆ ಮಹತಾಯಿ ಬಂದು ನೋಡಿ ಹೇಳ್ತಿರುತ್ತೆ, ಅಯ್ಯೋ ಯಾರಪ್ಪ ಕರುಪಾಗಳು ನನ್ನ ಕೈ ಕಾಲು ಕತ್ತಕ್ಕೆ ಸಾಕಿದ್ದಾರೆ. ಅವ್ರ ಕೈಯಾರು ಸೇರು ಹೋಗಬಾರ್ದಾಗಿತ್ತೆ, ಅವ್ರಿಗೆ ಬರಬಾರ್ದಾಗಿತ್ತೆ. ಯಾರಪ್ಪ ಅಂತ ಹೇಳಿ ಆ ತನ್ನ ಅಮೃತಮಯವಾದ ಹಸ್ತದಿಂದ ಆ ವಿಕ್ರಮಾದಿತ್ಯ ಮಹಾರಾಜನ ಆ ಕಾಲುಗಳನ್ನ ಆ ಎಪ್ಪುಗಟ್ಟಿದ ರಕ್ತ ಮುಟ್ಟಿದ ತಕ್ಷಣ ಪತಿವ್ರತ ಶಿರೋಮಣಿಯ ಕೈ ಸೋಕಿದ ತಕ್ಷಣ ಆ ರಕ್ತ ಪಳ 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 ಕೈ ಕಾಲನಿಗೆ ಮೆತ್ತಿದ್ದ ರಕ್ತ ಯಾವಾಗ ಬಿಟ್ಟು ಹೋಯ್ತೋ ವಿಕ್ರಮಾದಿತ್ಯ ಮಹಾರಾಜನಿಗೆ ಹೊರಳಾಡುವುದಕ್ಕೆ ಅನುಕೂಲವಾಯಿತು. ಅಮ್ಮ ನೀರು, ಸ್ವಲ್ಪ ನೀರನ್ನು ತಂದು ಬಾಯಿಗೆ ಬಿಟ್ಟು, ಯಾರಪ್ಪ ನೀರು? ಅಬ್ಬಾ, ಆ ಲೋಲಿಕೆ ಮನೆಯಲ್ಲಿ ಮುತ್ತಿನ ಸರವನ್ನು ಕದ್ದ ಕಳ್ಳ ನಾನು. ಈ ನಾಡಿನ ದೊರೆ ಚಂದ್ರಸೇನ ಮಹಾರಾಜ ಅದಕ್ಕಾಗಿ ನನ್ನ ಎರಡು ಕೈಗಳನ್ನು ಎರಡು ಕಾಲುಗಳನ್ನ ಕತ್ತರಿಸಿ ಹಾಕಿದ್ದಾನಮ್ಮ. ಈ ಪಾಪಿ ಪ್ರಾಣ ಬದುಕಿದ್ದೇ ಹೆಚ್ಚು, ಪ್ರಾಣ ಹಾರಿ ಹೋಗಿತ್ತು. ಆದರೂ ಉಸಿರು ಬಂತಮ್ಮ, ಈಗ ಉಸಿರು ಬಂತು. ರಣಭೂಮಿಯಲ್ಲಿ ನೊಣ ಮುತ್ತಿದ್ದ ನನ್ನ ಬಂದು ಕಾಪಾಡಿದೆಯಲ್ಲೇ. ಈ ಹರೆಬಂಡೆ ಮೇಲೆ ನೊಣ ಮುತ್ಕೊಂಡಿದ್ದು ಬಂದು ನಾನು ಕಾಪಾಡ್ಬಿಟ್ಟಲ್ಲವ. ನನಗೂ ನೀವು ಯಾವ ಜನ್ಮದ ಋಣ ತಾಯಿ? ಯಾವುದಾದ್ರೂ ಜನ್ಮದಲ್ಲಿ ನಿನಗೆ ಮಗನಾಗುತ್ತಿದ್ನೆ ತಾಯಿ. ಹೆದೆ ಹಾಲಿನ ಋಣ ತೀರಿಲ್ಲ ಅಂತ ಈ ಜನ್ಮದಲ್ಲಿ ನನಗೆ ತೊಟ್ಟು ನೀರನ್ನು ಕೊಟ್ಟು ದಟ್ಟವಾದ ಸಹಾಯ ಮಾಡಿಬಿಟ್ಟಲ್ಲಮ್ಮ, ದಟ್ಟವಾದ ಸಹಾಯ ಮಾಡಿಬಿಟ್ಟೆ. ಯಾವುದಾದರೂ ಜನ್ಮದಲ್ಲಿ ನಿನಗೆ ಸೇವಕನಾಗಿದ್ದೆ ತಾಯಿ ನಾನು.
ಈ ಜನ್ಮದಲ್ಲಿ ನನ್ನನ್ನು ಬಂದು ಕಾಪಾಡಿಬಿಟ್ಟೆ. ಎದ್ದು ನಮಿಸೋಣವೆಂದರೆ ಪಾದಗಳಿಂದ ಎದ್ದು ನಿನಗೆ ನಮಸ್ಕಾರ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತದೆ. ಆದರೆ ಭಗವಂತ ಎರಡು ಪಾದಗಳನ್ನು ಕಿತ್ತುಕೊಂಡ್ಬಿಟ್ಟಿದ್ದಾನೆ. ಕರಜೋಡಿಸಿ ಕೈ ಮುಗಿಯೋಣವೆಂದರೆ ಎರಡು ಕೈಗಳನ್ನೂ ಇಲ್ಲ. ನಾನು ಹೇಗೆ ನಿನಗೆ ನಮಿಸಲಮ್ಮ ಅಂತ ಹೇಳಿ ಆ ಕುಳಿತಿದ್ದವನು ಮರದ ತುಂಡು ಕುಂತ ಕುಂತಿದ್ದಲ್ಲ, ಹಾಗೆಯೇ ಆ ಲಕ್ಷ್ಮೀದೇವಿಯ ಪಾದದ ಮೇಲೆ ಉರುಳಾಡ್ತಾ ಇದ್ದಾನೆ. ನನ್ನ ಪಾದದ ಮೇಲೆ ಬಿದ್ದೆ ಹಾಕಿ ಉರುಳಾಡ್ತಾ ಇದ್ದೀನಿ. ಎದ್ದೇಳಿ ಸ್ವಾಮಿ, ಎದ್ದೇಳಿ. ನನ್ನನ್ನು ಎಷ್ಟು ಪೋಷಣೆ ಮಾಡ್ತಲ್ಲಮ್ಮ ಅಂದ್ರೆ ಆ ಲಕ್ಷ್ಮೀದೇವಿಯ ಗಾಣಿಗಳ ಹೆಣ್ಣು ಮಗಳು ಹೇಳಿದಮ್ಮ, ಅಯ್ಯ, ಕಷ್ಟದಲ್ಲಿರುವವರನ್ನ ಕಂಡರೂ ಕಾಣದಂತೆ ಬಿಟ್ಟು ಹೋಗ್ತಕ್ಕಂಥ ದೇಶದಲ್ಲಿ ಹುಟ್ಟಿದ ಹೆಣ್ಣು ಮಗಳು ನಾನಲ್ಲ ಸ್ವಾಮಿ. ಬಡಬಗ್ಗರಿಗೆ ಆಶ್ರಯದಾತರಾಗಿದ್ದಂಥವರು, ದೀನ ದಲಿತರಿಗೆ ದಾನ ಧರ್ಮ ಮಾಡ್ತಕ್ಕಂಥ ಪುಣ್ಯಾತ್ಮರು, ಸಹೃದಯರು, ಕರುಣಾವಂತರು, ಕರುಣಾಜನಕರು ಆದಂಥ ಮಹಾರಾಜನ ಪಟ್ಟಣದಲ್ಲಿ ಬೆಳೆದಂಥ ಹೆಣ್ಣು ಮಗಳು ಸ್ವಾಮಿ. ನಾನು ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಬರಲಿಲ್ಲ. ವಿಕ್ರಮ ಅಂದಮ್ಮ, ಸಹೃದಯನು, ದೀನ ದಲಿತರಿಗೆ ಆಶ್ರಯದಾತನು, ಪುಣ್ಯಾತ್ಮ, ಆ ಮಹಾನುಭಾವ, ಅವನ ಪಟ್ಟಣ ಯಾವುದವು, ಯಾರು ಅವನು? ಆ ಧರ್ಮ ಪ್ರಭುವಿನ ಪಟ್ಟಣವೆಂದರೆ ಉಜ್ಜಯಿನಿ ನಗರದ ಹೆಣ್ಣು ಮಗಳು ಸ್ವಾಮಿ ನಾನು. ಕೈಕಾಲಿಲ್ಲದ ಮರದ ತುಂಡಂತೆ ಕುಳಿತಿರುವ ವಿಕ್ರಮ ಉಜ್ಜಯಿನಿ ಅಂದ ತಕ್ಷಣ ರೋಮಾಂಚನವಾಯಿತು ಮನಸ್ಸಿಗೆ. ಮಗಳೇ, ನೀನು ಉಜ್ಜಯಿನಿ ನಗರದ ಹೆಣ್ಣು ಮಗಳೇ, ಕ್ಷೇಮದಿಂದಿಗರೇ ಸತಿಸುತ ಮಂತ್ರಿಗಳು ಪ್ರಜೆಗಳು ಸೌಖ್ಯದಿಂದಿಗರೇ ಅಮ್ಮ. ನಾಡಿನ ಪ್ರಜೆಗಳು, ಮಂತ್ರಿ ಸೇನಾಪತಿಗಳು, ಸತಿಸುತ ಮಂತ್ರಿಗಳೆಲ್ಲ ಸೌಖ್ಯವಾಗಿದ್ದಾರೆ ನಮ್ಮ ಲಕ್ಷ್ಮೀದೇವಿ ಎಂದು. ಸ್ವಾಮಿ, ಉಜ್ಜಯಿನಿ ಪಟ್ಟಣದ ವಿಚಾರವನ್ನು ಹೇಳಿದೊಡನೆ ನಿನ್ನ ಮನಸ್ಸು ರೋಮಾಂಚನವಾಗ್ಬಿಡ್ತು. ಕಣ್ಣಲ್ಲಿ ಕಂಬನಿ ಮಿಡಿಯುತ್ತಿದೆ. ಅದೇನು ದುಃಖದ ಕಂಬನಿಯೋ ಅಥವಾ ಸಂತೋಷಕ್ಕೆ ಬರುತ್ತಿರುವ ಅಶ್ರುಧಾರಿಯೋ ನನಗೊಂದು ತಿಳಿಯದಲ್ಲ ಸ್ವಾಮಿ. ನಾನು ನಿಮ್ಮನ್ನು ನೋಡುತ್ತಾ ಇದ್ರೆ ನೀವು ನಮ್ಮ ಉಜ್ಜಯಿನಿ ಪಟ್ಟಣದ ಅರಸ ವಿಕ್ರಮಾದಿತ್ಯ ಮಹಾರಾಜರು ಅಲ್ಲ ಮಗನಿಲ್ಲ. ಸತ್ಯವನ್ನು ಹೇಳಿ ಸ್ವಾಮಿ, ಏಕೆಂದ್ರೆ ಮೆರೆದ ಊರಲ್ಲಿ ತಿರಿಯಬಾರದು, ತಿರಿದ ಊರಲ್ಲಿ ಮೆರೆಯಬಾರದು ಅಂತ. ತಿರುನೂರಲ್ಲಿ ಮೆರೆದ ಏನಂತಾರೆ, ಏನ್ ಬಂದ್ಬಿಡ್ತೆ ದುರಾಂಕಾರ ಇವನಿಗೆ. ನಮ್ಮನೆ ತಗೋತಿದ್ದ ಇಟ್ಟಿಗೆ ಮೆರೆದೂರಲ್ಲಿ ತಿರಿಯಲೂಬಾರದು. ಇದು ದೊಡ್ಡವರ ನಾಣ್ಣುಡಿ. ಅದರಂತೆ ತನ್ನ ಇರುವ ಪರಿಸ್ಥಿತಿಯನ್ನು ಕಳ್ಳ ಅಂತ ಹೇಳ್ಬೇಕು ಮನಸ್ಸು ಬರ್ತಾ ಇಲ್ಲ. ನಾನು ನಾಡಿನ ದೊರೆ ಅಲ್ಲ ಅಂದ್ರೆ ಸತ್ಯವನ್ನು ಹೇಳಿ. ಸತ್ಯ ಸತ್ಯ ತಾಯೇ, ನಿಮ್ಮ ನಾಡಿನ ದೊರೆ ಉಜ್ಜಯಿನಿ ವಿಕ್ರಮಾದಿತ್ಯ ಮಹಾರಾಜ ನಾನೇ. ಹಾಗಾದ್ರೆ ನನ್ನಂತ ಭಾಗ್ಯಶಾಲಿ ಜಗದೊಳಗೆ ಇನ್ಯಾರಿಲ್ಲ ಸ್ವಾಮಿ. ಬನ್ನಿ, ನಿಮ್ಮನ್ನ ಸಾಕಿ ನಮ್ಮ ಅನ್ನದ ಋಣವನ್ನು ಕಳ್ಕೊತೀವಿ. ನಿಮ್ಮ ಸೇವೆ ಮಾಡಿ ನಿಮ್ಮ ಋಣವನ್ನು ತೀರಿಸ್ಕೊತೀವಿ. ಬನ್ನಿ. ಬೇಡ ಮಗಳೇ, ನಾನೇನಾದ್ರು ಬಂದದ್ದೇ ಆದ್ರೆ ನಿನ್ನ ಜೊತೆಯಲ್ಲಿ ನಿನ್ನ ಅರಿಶಿನ ಕುಂಕುಮ ಸೌಭಾಗ್ಯ ನಾಶವಾಗಿ ಹೋಗುತ್ತೆ. ನೀನು ವಿಧವೆ ಆಗ್ಬಿಡ್ತೀಯ ಸ್ವಾಮಿ. ನೀವು ಬರೋದಕ್ಕೂ ಅದು ನಾಶವಾಗ. ಹೌದಮ್ಮ, ಈ ನಾಡಿನ ದೊರೆ ಆ ರೀತಿಯಾಗಿ ಡಂಗೂರ ಹೊಡಿಸಿದ್ದಾನೆ. ನನಗೇನಾದರೂ ತನ್ನವನ್ನು ತೊಟ್ಟು ನೀರನ್ನು ಕೊಟ್ಟುಬಿಟ್ರೆ ಅವರಿಗೂ ನನಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತೀನಿ. ಡಂಗೂರ ಹೊಡಿಸಿದ್ದಾನೆ. ಬೇಡ ಹೋಗು ಮಗಳೇ ಅಂದ್ರೆ, ಆದರೆ ಆ ಮಹತಾಯಿ ಲಕ್ಷ್ಮೀದೇವಿ ಹೇಳ್ತಾಳೆ, ಇಲ್ಲ ಸ್ವಾಮಿ, ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಹೋಗಲಾರೆ ಅಂತ ಹೇಳಿ ಆ ಹಂದಣದಲ್ಲಿ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ನೇರವಾಗಿ ಕರೆತಂದಿದ್ದಾಳೆ.